ಡೆಂಟಿಸ್ಟ್, ದಂತ ವೈದ್ಯರು, ನಾರ್ಮಲ್ ದಂತ ವೈದ್ಯರು. ಈಗ ಹೋದ್ರೆ ಹಲ್ ಕೀಳ್ತಾರೆ, ಅದೊಂದು ಫಿಲ್ ಮಾಡ್ತಾರೆ, ಇದನ್ನ ಇಷ್ಟು ದಿನ ಹಾಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದು ಮಿಡ್ಲಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಕೀವಾಗೋದಾಗಿರ್ಬೋದು, ಬ್ಲೀಡಿಂಗ್ ಸ್ಟಾಪ್ ಆಗದೆ ಇರೋದಾಗಿರ್ಬೋದು, ಊಟ ತಗೊಳ್ಳೋದು ವೇರಿಯೇಷನ್ ಅದೆಲ್ಲ ಹೇಗೆ? ಸೊ ಹಲ್ ಕೀಳಾದ್ಮೇಲೆ ನಾವು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಪೇಷಂಟ್ನ. ಅದೇ ಆ ರೀತಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಏನು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯ ಇಲ್ಲ. ಬಟ್ ಬೈ ಚಾನ್ಸ್ ಪೇಷಂಟ್ಸ್ ನಮಗೆ ಹಿಸ್ಟ್ರಿ ಕೊಟ್ಟಿರಲ್ಲ, ಅವ್ರ ಮೆಡಿಕಲ್ ಹಿಸ್ಟ್ರಿ ಏನಾದ್ರು ಕೊಟ್ಟಿರಲ್ಲ, ಬ್ಲಡ್ ಥಿನ್ನರ್ಸ್ ಏನಾದ್ರು ತಗೋತಿದ್ದಾರೆ, ಆವಾಗ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಡೆಂಟಿಸ್ಟ್ ವಿ ಆರ್ ಎಕ್ವಿಪ್ ಟು ಮ್ಯಾನೇಜ್ ಇಟ್. ನಮ್ ಕ್ಲಿನಿಕಲ್ಲಿ ನಮ್ಮ ಹತ್ರ ಮೆಥಡ್ಸ್ ಇರುತ್ತೆ, ಸೂಚರ್ಸ್ ಇರುತ್ತೆ, ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಹಾಗಾದ್ರೆ ಯಾವ ಏಜ್ ಅಲ್ಲಿ ಬ್ರೇಸಸ್ ಹಾಕ್ಸ್ಕೊಳ್ಳೋದು ಮುಖ್ಯ ಅನ್ಸುತ್ತೆ? ಅಂದ್ರೆ ಈ ಏಜ್ ಅಲ್ಲಿ ಆಗಲ್ಲಪ್ಪ, ಮಕ್ಳಿಗೆ ಕಷ್ಟ ಆಗುತ್ತೆ, ಅಥವಾ ಈ ಏಜ್ ಅಲ್ಲಿ ಹಾಕ್ಸ್ಕೊಬಹುದು ಅಂದ್ರೆ ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಬಹುದು ಅಂತ? ಸೊ ಯೂಶುವಲಿ ನಾವು ಫಸ್ಟ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಅಂತ ಹೇಳ್ತೀವಿ. ಸೊ ನಾನ್ ಸಜೆಸ್ಟ್ ಮಾಡೋದು ಅರೌಂಡ್ 7 years ಐಡಿಯಲಿ ಫಸ್ಟ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಆಗ್ಬೇಕು. ಬಟ್ ಬ್ರೇಸಸ್ ಹಾಕೋದ್ ಡಿಸಿಷನ್ 11 to 14 years, 11 to 14 ವರ್ಷ. ಏನಕ್ಕಂದ್ರೆ ನಮ್ ಪರ್ಮನೆಂಟ್ ಹಲ್ಲು ಬೆಳ್ದಿರುತ್ತೆ, ಆಲ್ಮೋಸ್ಟ್ ಎಲ್ಲಾ ಪರ್ಮನೆಂಟ್ ಹಲ್ಲು ಬಂದಿರುತ್ತೆ. ಸೊ ನಾವು ಈಸಿಲಿ ಅದನ್ನ ಯೂಸ್ ಮಾಡಿ ನಾವು ಬ್ರೇಸಸ್ ಹಾಕ್ಬಹುದು. ಬಟ್ 7 years ಏನಕ್ಕಂದ್ರೆ ಆವಾಗ ನಮ್ಗೆ ಏನಾದ್ರು ಮೂಳೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ, ಅಥವಾ ಏನಾದ್ರು ಹ್ಯಾಬಿಟ್ಸ್ ಏನಾದ್ರು ಇದ್ರೆ, ನಾವ್ ಅದನ್ನ ಅಲ್ಲೇ ಸ್ಟಾಪ್ ಮಾಡಬಹುದು, ಅಥವಾ ಅದನ್ನ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಓಕೆ, ಈಗ ಒಂದು ಏಜ್ ಆಗ್ತಿದ್ದಂಗೆ ಹಲ್ಲು ಮುರ್ದಿ ಹುಟ್ಟುತ್ತೆ ಅಲ್ವಾ? ಸೊ ಆ ಟೈಮಲ್ಲಿ ಹಲ್ಗಳು ಜಾಸ್ತಿ ಬೆಳೆಯುತ್ತೆ, ಅಥವಾ ಹಲ್ ಮೇಲೆ ಹಲ್ ಬರೋದು ಈ ರೀತಿ ಆಗಿರುತ್ತೆ. ಸೊ ಅಂತ ಮಕ್ಕಳಿಗೆ ಹಲ್ ಕೀಳೋದ್ರಿಂದ ಅವರು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಬೇಕಾಗುತ್ತೆ? ಕರೆಕ್ಟ್. ಸೊ ಹಲ್ ಮೇಲೆ ಹಲ್ ಬಂದ್ರೆ ನಾವು ಹಲ್ನ ಯೂಶುವಲಿ ತೆಗಿತೀವಿ. ಸೊ ಏನಾಗುತ್ತೆ, ಹಲ್ ಬಿದ್ದಿರಲ್ಲ, ಸೊ ಅಲ್ಲಿ ಜಾಗ ಇರಲ್ಲ, ಸೊ ಅದಕ್ಕೆ ಹಲ್ ಮೇಲೆ ಹಲ್ ಬರೋದು. ನಾವು ಆವಾಗ ರೆಗ್ಯುಲರ್ ಆಗಿ ಕನ್ಸಲ್ಟೇಷನ್ ಮಾಡ್ತೀವಿ. ಸೊ ಯಾವಾಗ ಪರ್ಮನೆಂಟ್ ಹಲ್ ಬಂದಿರುತ್ತೆ ಆವಾಗ ಹಲ್ನ ಕೀಳ್ತೀವಿ ನಾವು. ಮಕ್ಕಳ ಹಲ್ಲನ್ನ ಚೆನ್ನಾಗಿ ಇಟ್ಕೊಬೇಕು, ಚಾಕ್ಲೇಟ್ಗಳು ತಿಂತಾರೆ, ಹುಳು ಆಗುತ್ತೆ, ಈ ರೀತಿ ಆಗುತ್ತೆ, ಅದನ್ನ ಚೆನ್ನಾಗಿ ಇಟ್ಕೊಬೇಕು ಅಂದ್ರೆ ಯಾವ ರೀತಿ ಅವರು ನೋಡ್ಕೊಬೇಕಾಗುತ್ತೆ ಮಕ್ಕಳನ್ನ? ಫಸ್ಟ್ ನಾನು ಹೇಳೋದು ಬ್ರಷಿಂಗ್ ಇಸ್ ಓಕೆ, ಎಲ್ರು ಮಾಡ್ತಾರೆ ಅದನ್ನ, ಬಟ್ ಮುಕ್ಕಳಿಸ್ಬೇಕು. ಊಟ ಆದ ತಕ್ಷಣ ಮುಕ್ಕಳಿಸಿದ್ರೆ ಎಲ್ಲೂ ಏನು ಊಟ ಸೇರ್ಕೊಳ್ಳಲ್ಲ, ಸಿಕ್ಕಾಕೊಡಲ್ಲ. ಸೊ ಆವಾಗ ನೀವು ಲಾಂಗ್ ಟರ್ಮಿಗೆ ಒಳ್ಳೇದದು. ಮತ್ತೆ ಮೌತ್ ವಾಶ್ ಯೂಸ್ ಮಾಡೋದು, ಫ್ಲಾಸರ್ ಯೂಸ್ ಮಾಡೋದು, ಫ್ಲಾಸ್ ಬರುತ್ತೆ, ಫ್ಲಾಸ್ ಯೂಸ್ ಮಾಡೋದು, ವಾಟರ್ ಫ್ಲಾಸರ್ ಬರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಬೇಜಾನ್ ಮೆಥಡ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಅದನ್ನ ಯೂಸ್ ಮಾಡಿದ್ರೆ, ನೆಟ್ಟಿಗೆ ಯೂಸ್ ಮಾಡಿದ್ರೆ ನೀವು ಏನು ತೊಂದರೆ ಅಂತೂ ಬರಲ್ಲ. ಓಕೆ, ಬ್ರೇಸಸ್ ಹಾಕಿದಂತಹ ಟೈಮ್ ಅಲ್ಲಿ ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕಲ್ವಾ? ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಹೇಳೋದಾದ್ರೆ? ಸೊ ಯೂಶುವಲಿ ಬ್ರೇಸಸ್ ಅಂದ್ರೆ ನಾವು ಅನ್ಸಿರ್ತೀವಿ ಹಲ್ ಮೇಲೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಪೇಷಂಟ್ ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ, ಗಟ್ಟಿ ಪದಾರ್ಥ ಎಲ್ಲ ಅವಾಯ್ಡ್ ಮಾಡೋದು. ನಾವೇನು ರೆಸ್ಟ್ರಿಕ್ಷನ್ಸ್ ಏನು ಮಾಡಲ್ಲ, ಬಟ್ ಅದನ್ನ ಪೀಸ್ ಮಾಡಿ ಅಥವಾ ಸಾಫ್ಟ್ ಆಗಿ ತಗೊಳ್ಳೋದು. ಸೊ ಆತರ, ಯಾಕಂದ್ರೆ ಡಯಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬೆಳೆಯೋ ಏಜ್ ಅಲ್ಲಿ ಪೇಷಂಟ್ಸ್ ಬರ್ತಾರೆ, ಸೊ ಡಯಟ್ ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ಲ, ಬಟ್ ಅದನ್ನ ನಾವು ಬೇರೆ ವೇ ಅಲ್ಲಿ ಕೊಡೋದು ಹೇಳ್ತೀವಿ. ನಾವು ಬಿಸಿ ಆಹಾರ ಪದಾರ್ಥಗಳನ್ನು ಎಲ್ಲ ತಿನ್ಬಹುದು, ಬಿಸಿ ಖಾರ ಗಟ್ಟಿ ಸ್ವಲ್ಪ ಒಂಚೂರು ಅವಾಯ್ಡ್ ಮಾಡಕ್ ಹೇಳ್ತೀವಿ, ಬಟ್ ಬಿಸಿ ಖಾರ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಗಟ್ಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ 40 to 45, 50 ವರ್ಷದವ್ರು ಏನಾದ್ರು ಟ್ರೀಟ್ಮೆಂಟ್ ಮಾಡಿಸಬಹುದಾ ಬ್ರೇಸಸ್ ಟ್ರೀಟ್ಮೆಂಟ್? ಖಂಡಿತ. ಯಾವ ರೀತಿ ಇರುತ್ತೆ ಅವರಿಗೆ? ಸೊ ನಾವು ಯೂಶುವಲಿ ಫಸ್ಟ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಎಕ್ಸ್ರೇಸ್ ಮಾಡಿಸ್ಕೊಳಕ್ ಹೇಳ್ತೀವಿ. ಸೊ ಆ ಎಕ್ಸ್ರೇಸ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಮೂಳೆ ಸೈಜು, ಮೂಳೆ ಕ್ವಾಲಿಟಿ ನೋಡ್ತೀವಿ. ಸೊ ಅದ್ ಹೆಂಗಿದೆ, ಸೊ ಅದೆಲ್ಲ ನಾರ್ಮಲ್ ಏನಾದ್ರು ಬಂತು ಅಂದ್ರೆ ದೇರ್ಸ್ ನೋ ಏಜ್, ಯಾವ ಏಜ್ ಅಲ್ಲಿ ಬೇಕಾದ್ರೂ ನಾವು ಬ್ರೇಸಸ್ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಓಕೆ, ಮಕ್ಕಳದ್ದು ಹಲ್ ಮೇಲೆ ಹಲ್ ಬಂದಿರುತ್ತೆ ಅಂತ ಆಗ್ಲೇ ಹೇಳ್ದೆ, ಸೊಟ್ಟ ಪಟ್ಟ ಹಲ್ಗಳು ಬೆಳ್ದಿರುತ್ತೆ ಅಂತ ಹೇಳ್ದೆ, ಅವ್ರಿಗೂ ಕೂಡ ಎಕ್ಸ್ರೇ ಆಗ್ಬೇಕಾ ಅದನ್ನ ಕೀಳ್ಬೇಕಾದ್ರೆ? ಹೌದು. ಅವ್ರಿಗೆ ಅನಸ್ತೇಶಿಯಾ ಕೊಡ್ತೀರಾ ಕೀಳ್ಬೇಕಾದ್ರೆ? ಎಸ್. ಅದೇನ್ ಪ್ರಾಬ್ಲಮ್ ಆಗಲ್ವಾ? ಅದು ಲೋಕಲ್ ಅನಸ್ತೇಶಿಯಾ ಅಂತ ಹೇಳ್ತೀವಿ ನಾವು. ಸೊ ಅದು ನಾವು ಫಸ್ಟ್ ಮೆಡಿಕಲ್ ಹಿಸ್ಟ್ರಿ ತಗೊಂಡಿರ್ತೀವಿ ನಾವು. ಸೊ ಅದ್ರ ಪ್ರಕಾರ ಯೂಶುವಲಿ ಏನು ಚಾನ್ಸಸ್ ಇರಲ್ಲ, ಮತ್ತೆ ಡೋಸು ಕಡಿಮೆ ಇರುತ್ತೆ. ಬರೀ ಆ ಒಂದ್ ಏರಿಯಾ ಮಾತ್ರ ನಾವು ಅನಸ್ತೈಸ್ ಮಾಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಯೂಶುವಲಿ ಆಗಲ್ಲ. ಏನು ಪ್ರಾಬ್ಲಮ್ ಆಗಲ್ಲ ಮಕ್ಕಳಿಗೆ ಯೂಶುವಲಿ. ಏನು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಹಲ್ ಕಿತ್ರೆ ಅವರಿಗೂ ಕೂಡ ಯಾವುದೇ ರೀತಿ ನರಗಳ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಹೇಳ್ತೀರಾ? ಏನಾದ್ರು ಸಿಸ್ಟಮಿಕ್ ಡಿಸೀಸ್ ಇದ್ರೆ ಚಾನ್ಸಸ್ ಇರುತ್ತೆ, ಬಟ್ ನಾವು ಯೂಶುವಲಿ ಮೆಡಿಕಲ್ ಹಿಸ್ಟ್ರಿ ತಗೊಂಡಿರ್ತೀವಿ. ಸೊ ಅದ್ರ ಪ್ರಕಾರನೇ ನಾವು ಅನಸ್ತೇಶಿಯಾ ಕೊಡೋದು. ಓಕೆ, ಇವಾಗ ಬ್ರೇಸಸ್ ಟ್ರೀಟ್ಮೆಂಟ್ ಮಾಡ್ತೀರಾ, ಎಷ್ಟು ಟೈಮ್ ಟ್ರೀಟ್ಮೆಂಟ್ ಗೆ ಹಿಡಿಯುತ್ತೆ ಅಂತ? ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಸಿ ಕೇಸ್ ಅಂದ್ರೆ ನಾರ್ಮಲ್ ಬರೀ ಹಲ್ ಮಧ್ಯ ಗ್ಯಾಪ್ಸ್ ಏನಾದ್ರು ಇದ್ರೆ ಅದು 10 to 12 months ಅಲ್ಲಿ ಮುಗಿಸ್ತೀವಿ. ಬಟ್ ಏನಾದ್ರು ಸಿವಿಯರ್
ಅಂದ್ರೆ ಹಲ್ ಕೀಳ್ಬೇಕಾಗುತ್ತೆ. ಸೊ ಅದನ್ನ ಕ್ಲೋಸ್ ಮಾಡ್ಬೇಕು. ಅದು 1.5 year ಅಥವಾ 2 years ಆಗ್ಬೋದು. ಸರ್ಜರಿ ಏನಾದ್ರು ಬೇಕು ಪೇಷಂಟ್ ಅಲ್ಲಿ ಅಂದ್ರೆ ಅದು 2.5 ವರ್ಷ ಆಗ್ಬೋದು. ಸೊ ಆ ರೀತಿ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪೇಷಂಟ್ ಅಂದ್ರೆ ಸಿವಿರಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಮತ್ತೆ ನಾವು ಏನ್ ಹೇಳೋದಂದ್ರೆ ಪೇಷಂಟ್ ನ ಮಂತ್ಲಿ ಕರಿತೀವಿ ನಾವು. ಸೊ ಅವ್ರ ನೆಟ್ಟಿಗೆ ಬಂದ್ರೆ ಬೇಗ ಮುಗಿಯುತ್ತೆ ಅಂತ. ಓಕೆ, ಅಂದ್ರೆ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ನ ಮಾಡ್ಬೋದಾ ಅಥವಾ ಹಲ್ಲು ಮೂವ್ ಆಗೋದಕ್ಕೆ ಇಷ್ಟು ಟೈಮ್ ಅಂತ ಏನಾದ್ರು ಇರುತ್ತಾ ಅಂತ? ಸೊ ಅದೇ ಪೇಷಂಟ್ ಎಲ್ರು ಅದೇ ಹೇಳೋದು ನನಗೆ ಫಾಸ್ಟ್ ಆಗ್ಬೇಕು ಅಂತ. ಬಟ್ ಈ ಸಿಚುವೇಶನ್ ಅಲ್ಲಿ ಫಾಸ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಹಲ್ಲಿಗೆ ಒಂದ್ಸಲ ಪ್ರೆಷರ್ ಕೊಟ್ರೆ ಮಿನಿಮಮ್ 28 days ಬೇಕು ಒಂಚೂರು ಮೂವ್ ಆಗಕ್ಕೆ. ಸೊ ಹಾಗಾಗಿ ನಾವು ಬೇಗ ಮಾಡಿ ಅಂದ್ರೂ ನಾವು ಜಾಸ್ತಿ ಫಾಸ್ಟ್ ಆಗಿ ಮಾಡಕ್ ಕಷ್ಟ ಆಗುತ್ತೆ. ಮಿನಿಮಮ್ ಅಷ್ಟು ಟೈಮ್ ಬೇಕೇ ಬೇಕು ನಮ್ಗೆ. ಹಾಗಾದ್ರೆ ಬ್ರೇಸಸ್ ಹಾಕಿರೋ ಟೈಮಲ್ಲಿ ಅಂದ್ರೆ ಟೈಟ್ ಇರುತ್ತಲ್ವಾ, ಸೊ ಆ ಟೈಮಲ್ಲಿ ತುಂಬಾ ನೋವಾಗುತ್ತಾ ಅಥವಾ ಏನು? ರೋಗಿಗಳಿಗೆ ಯಾವ ರೀತಿ ನೀವು ಸಜೆಷನ್ ಕೊಡ್ಬೋದು, ಅವ್ರು ಏನ್ ನಿರೀಕ್ಷಣೆ ಮಾಡ್ಬೋದು ನಿಮ್ಮಿಂದ ಅಂತ? ನೋವು ಇರುತ್ತೆ, ಬಟ್ ಮ್ಯಾನೇಜಬಲ್, ತಡ್ಕೋಬಹುದು. ಬ್ರೇಸಸ್ ಹಾಕಿದ ತಕ್ಷಣ ನಾವು ಪೇಷಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಅಂದ್ರೆ ಸ್ವಲ್ಪ ಅಲ್ಸರೇಷನ್ಸ್ ಬರ್ಬೋದು, ಸ್ವಲ್ಪ ನೋವು ಇರುತ್ತೆ, ಚುಚ್ದಂಗ್ ಅನ್ಸುತ್ತೆ, ಯಾಕಂದ್ರೆ ಹೊಸದು. ಸೊ ಹಾಗಾಗಿ ನಾವು ಜೆಲ್ ಕೊಡ್ತೀವಿ, ವ್ಯಾಕ್ಸ್ ಕೊಡ್ತೀವಿ, ಆತರ. ಸೊ ಅವ್ರು ಅದನ್ನ ಮೇಂಟೈನ್ ಮಾಡಿದ್ರೆ ಏನು ಜಾಸ್ತಿ ಏನ್ ಬೇರಬಲ್ ಪೇನ್ ಇರುತ್ತೆ ಅವ್ರಿಗೆ, ಏನ್ ಜಾಸ್ತಿ ಏನಿರಲ್ಲ. ಓಕೆ, ಅಂದ್ರೆ ಆ ಟೈಮಲ್ಲಿ ಏನಾದ್ರು ಕೆಲವೊಬ್ರದ್ದು ನಿಮಗೆ ಗೊತ್ತಿರಂಗೆ ಬಾಡಿ ಟೈಪ್ ತುಂಬಾ ಚೇಂಜ್ ಇರುತ್ತೆ, ನಂಜು ಮೈ ಇರುತ್ತೆ, ನಾರ್ಮಲ್ ಬಾಡಿನೂ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಏನಾದ್ರು ಅದು ಜಾಸ್ತಿ ಆದ್ರೆ ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ಪೇಷಂಟ್ಗೆ ಪ್ಯಾರಾಸಿಟಮಲ್ ಕೊಟ್ಟಿರ್ತೀವಿ. ಸೊ ಊಟ ಆದ್ಮೇಲೆ ಅವ್ರು ತಗೊಳಕ್ ಹೇಳ್ತೀವಿ, ತೀರಾ ಜಾಸ್ತಿ ಇದ್ರೆ ಮಾತ್ರ. ಯಾಕಂದ್ರೆ ಇದು ಮ್ಯಾಕ್ಸಿಮಮ್ ಪೇನ್ ಇರೋದು 2 to 3 days ಅಷ್ಟೇ, 2 to 3 ದಿನ ಅಷ್ಟೇ. ಅದಾದ್ಮೇಲೆ ಸಬ್ಸೈಡ್ ಆಗ್ಬಿಡುತ್ತೆ. ಓಕೆ ಸರ್, ವಕ್ರವಾಗಿ ಹುಟ್ಟುವಂತ ಹಲ್ಲುಗಳು ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಬರುತ್ತವೆ ಅಂತ? ಸೊ ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಫಸ್ಟ್ ಜೆನೆಟಿಕ್ ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ದವಡೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಎವಲ್ಯೂಷನ್ ಆಗ್ತಾ ನಮ್ ದವಡೆ ಸೈಜ್ ಕಡಿಮೆ ಆಗ್ತಿದೆ, ಸೊ ಅದರಿಂದ ಇರ್ಬೋದು. ಆಮೇಲೆ ಹಾಲಲ್ಲಿ ಬಿದ್ದಿರಲ್ಲ ಅಥವಾ ಎಕ್ಸ್ಟ್ರಾ ಹಲ್ ಏನಾದ್ರು ಇದ್ರೆ, ಸೊ ಮಲ್ಟಿಪಲ್ ರೀಸನ್ಸ್ ಇರ್ಬೋದು ಇದಕ್ಕೆ. ಓಕೆ ಸರ್, ಇವಾಗ ಇನ್ನೊಂದು ಕ್ಯೂರಿಯಸ್ ಕ್ವಶನ್ ಏನಂದ್ರೆ, ಒಂದ್ ಏಜ್ ಆದ್ಮೇಲೆ ಈಗ ಹಲ್ಲು ಬಿದ್ದ ತಕ್ಷಣ ಒಂದ್ ನ್ಯಾಚುರಲ್ ಆಗಿ ಹಲ್ಲು ಬರುತ್ತೆ ನಮಗೆ, ಅದೊಂದು ಪ್ರೊಸೀಜರ್. ಬಟ್ ಅದೆಲ್ಲ ಆದ್ಮೇಲೆ ವಯಸ್ಸಾಗಿ ಹಲ್ಲೆಲ್ಲ ಮುರಿದಿರುತ್ತಲ್ವಾ, ಮುರಿಯೋ ಟೈಮ್ ಅಲ್ಲಿ ಇನ್ನೊಂದು ಹಲ್ಲು ಬರೋ ಅಂತ ಕೇಸ್ ನಾನು ನೋಡಿದೀನಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಸೊ ಯೂಶುವಲಿ ಅದು ರೇರ್ ಕೇಸ್ ಅಂತ ಹೇಳ್ಬೋದು. ಅದು ಆಕ್ಚುಲಿ ಹಲ್ಲೇ ಇರುತ್ತೆ, ಓಕೆ, ಹಾಲಲ್ಲಿ ಉಳ್ಕೊಂಡಿರುತ್ತೆ. ಸೊ ಪರ್ಮನೆಂಟ್ ಹೆಲ್ ಒಳಗಡೆ, ಮೂಳೆ ಒಳಗಡೆ ಇರುತ್ತೆ. ಸೊ ಆಮೇಲೆ ಹಲ್ ಬಿದ್ರೆ ಆ ಜಾಗನ ಪರ್ಮನೆಂಟ್ ಹಲ್ ಬರುತ್ತೆ, ಅಕ್ವೈರ್ ಮಾಡುತ್ತೆ ಅಷ್ಟೇ. ಓಕೆ ಸರ್, ಇವಾಗ ಮಕ್ಳುಗಳು ಬಾಯಲ್ಲಿ ಬೆರಳು ಚೀಪೋದ್ರಿಂದ ಆಗಿರ್ಬೋದು, ನಾಲ್ಗೆ ಹೊರಳಿಸೋದ್ರಿಂದ ಹಲ್ಲು ಮುರಿದಿರುತ್ತಲ್ವಾ, ಆ ಟೈಮಲ್ಲಿ ನಾಲ್ಗೆನ ದವಡೆಗೆ ತಾಕ್ಸೋದ್ರಿಂದ ಗ್ಯಾಪ್ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಈ ರೀತಿಯಾಗಿ ಏನಾದ್ರು ವಕ್ರವಾಗಿ ಹಲ್ಲು ಹುಟ್ಟೋದಕ್ಕೆ ಏನಾದ್ರು ಈ ಕಾರಣಗಳೇನಾದ್ರು ಆಗಬಹುದಾ ಅಂತ? ಸೊ ಇದನ್ನ ನಾವು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಮೌತ್ ಬ್ರೀದಿಂಗ್, ಥಂಬ್ ಸಕಿಂಗ್ ಹ್ಯಾಬಿಟ್ಸ್ ಅಂತ. 7 years ಅಲ್ಲಿ ಒಂದ್ಸಲ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಅದು ಮಾಡಿಸ್ಕೊಂಡ್ರೆ ನಾವ್ ಈ ಹ್ಯಾಬಿಟ್ಸ್ ನ ಇಂಟರ್ಸೆಪ್ಟ್ ಮಾಡಬಹುದು, ಅಂದ್ರೆ ಸ್ಟಾಪ್ ಮಾಡಬಹುದು. ಸೊ ಇದರಿಂದ ಸಿವಿಯರಿಟಿ, ದವಡೆ ಪೊಸಿಷನ್, ಹಲ್ ಪೊಸಿಷನ್ ನ ನಾವು ಕಡಿಮೆ ಮಾಡಬಹುದು. ಸೊ ಸರ್ಜಿಕಲ್ ಅಪ್ರೋಚಸ್ ಅದೆಲ್ಲ ಅವಾಯ್ಡ್ ಮಾಡಬಹುದು ನಾವು. ಸರ್, ಹಲ್ಗಳಿಗೆ ಶೇಪ್ ಕೊಡ್ತಾರಲ್ವಾ, ಈಗ ಹೀರೋಯಿನ್ಸ್ ಎಲ್ಲ ಅವ್ರ ಹಲ್ಗಳನ್ನ ಕ್ಲೀನ್ ಮಾಡಿಸ್ಕೊತಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಸೊ ಶೇಪ್ ಕೊಟ್ಟಾಗ ಮತ್ತೆ ಅದ್ ಬೆಳೆಯುತ್ತಾ, ಅದೇ ಶೇಪ್ ಅಲ್ಲೇ ಇರುತ್ತಾ ಅಂತ? ಸೊ ಹಲ್ ಆಕ್ಚುಲಿ ಬೆಳೆಯಲ್ಲ, ಅದು ಹಂಗೆ ಇರುತ್ತೆ. ಸೊ ಅದನ್ನ ಮತ್ತೆ ಏನಿಗೆ ಮಾಡ್ತಾರೆ, ಚಿಪ್ ಆಫ್ ಆದ್ರೆ ಮಾತ್ರ ಅದನ್ನ ನಾವು ಅಣಿಸಿರ್ತೀವಿ. ಸೊ ಅದು ಚಿಪ್ ಆಫ್ ಆದ್ರೆ ಅದನ್ನ ಶೇಪ್ ಕೊಡ್ಬೇಕಾಗುತ್ತೆ. ಅಂದ್ರೆ ಅದರಿಂದ ಏನು ಬೆಳೆಯಲ್ಲ ಹಲ್ಲು ಅಂತ? ಹಲ್ ಬೆಳೆಯಲ್ಲ, ಓಕೆ, ಶೇಪ್ ಹಾಗೆ ಇರುತ್ತೆ. ಅಂದ್ರೆ ಚಿಕ್ಕ ಮಾಡಿಸ್ಕೊಂಡಿದ್ದ ಹಲ್ಲಿಗೆ ಅಂದ್ರೆ ರೂಟ್ಸ್ ಏನು ಎಫೆಕ್ಟ್ ಆಗಲ್ವಾ? ರೂಟ್ಸ್ ಅಂತೂ ಏನು ಎಫೆಕ್ಟ್ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.